ದಕ್ಷಿಣ ಕನ್ನಡ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಕ್ಕೆ ಉಪಚುನಾವಣೆ ಗುರುವಾರ ಘೋಷಣೆಯಾಗಿದೆ. ಮಾದರಿ ನೀತಿ ಸಂಹಿತೆಯು ಜಾರಿಯಾಗಿದೆ. ಮತದಾನ ಅಕ್ಟೋಬರ್ 21ರಂದು ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಚುನಾವಣಾ ಅಧಿಕಾರಿ ಮುಲೈ ಮುಗಿಲನ್ ಎಂಪಿಯವರು, ಈ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ವಿಧಾನಸಭೆ, ವಿಧಾನ ಪರಿಷತ್ ಹಾಗೂ ಲೋಕಸಭಾ ಸದಸ್ಯರು ಮತದಾನದ ಹಕ್ಕನ್ನು ಹೊಂದಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 392 ಮತಗಟ್ಟೆಗಳು ಇರಲಿವೆ. ಸದ್ಯಕ್ಕೆ ಒಟ್ಟು 6037 ಮತದಾರರಿದ್ದಾರೆ ಎಂದರು. ಮಾದರಿ ನೀತಿ ಸಂಹಿತೆ ಉಪಚುನಾವಣೆಗೂ ಅನ್ವಯವಾಗಲಿದೆ ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಸ್ಥಳೀಯ ಸಂಸ್ಥೆಗಳ ಮೇಯರ್, ಉಪಮೇಯರ್, ನಗರಸಭೆ ಅಥವಾ ಪುರಸಭೆಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ಕಾರಿ ವಾಹನ ಬಳಸುವಂತಿಲ್ಲ. ಸರ್ಕಾರಿ ಅಧಿಕಾರಿಗಳ ಸಭೆ ಅಥವಾ ವಿಡಿಯೋ ಕಾನ್ಫರೆನ್ಸ್ಗಳನ್ನು ನಡೆಸುವಂತಿಲ್ಲ. ಸಚಿವರು ನಡೆಸುವ ಸಭೆಗಳಿಗೆ ಕ್ಷೇತ್ರದ ಅಧಿಕಾರಿಗಳು ಹಾಜರಾಗುವಂತಿಲ್ಲ. ಸಚಿವರನ್ನು ಕ್ಷೇತ್ರದ ಅಧಿಕಾರಿಗಳು ಭೇಟಿಯಾಗುವಂತಿಲ್ಲ ಎಂದು ತಿಳಿಸಿದರು. ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಂಸದರಾಗಿ ಆಯ್ಕೆಯಾಗಿರುವುದರಿಂದ ಖಾಲಿಯಾಗಿರುವಂಥ ಒಂದು ದಕ್ಷಿಣ ಕನ್ನಡ ಲೋಕಲ್ ಅಥಾರಿಟೀಸ್ ಕಾನ್ಸ್ಟಿಟ್ಯೂನ್ಸಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಸೇರಿದಂತೆ ಇರುವಂಥ ಲೋಕಲ್ ಅಥಾರಿಟೀಸ್ ಕಾನ್ಸ್ಟಿಟ್ಯೂನ್ಸಿ ಸೀಟು ಖಾಲಿಯಾಗಿದೆ. ಅದಕ್ಕೆ ಬೈ ಎಲೆಕ್ಷನನ್ನು ಘೋಷಣೆ ಮಾಡಿರ್ತದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದರಲ್ಲಿ ಇರುವ ಸ್ಕೆಡ್ಯೂಲನ್ನು ನಾವು ನಿಮಗೆ ತಿಳಿಸ್ತೇವೆ. ಅಧಿಸೂಚನೆ ಹೊರಡಿಸುವಂಥ ದಿನಾಂಕ 26/9/2024. ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ, ಅಧಿಸೂಚನೆ ಹೊರಡಿಸುವ ದಿನಾಂಕದಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭ ಆಗ್ತದೆ. ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ 3/10/2024. ನಾಮಪತ್ರ ಪರಿಶೀಲನೆ ಸ್ಕ್ರೂಟಿನಿ 4/10/2024. ನಾಮಪತ್ರ ಹಿಂತಗೊಳಿಕೆ ಕೊನೆಯ ದಿನಾಂಕ 7/10/2024. ಮತದಾನದ ದಿನಾಂಕ 21/10/2024. ಸೊ 21/10/2024 ಅಂದು ಈ ಮತದಾನ ನಡೆಯಲಿದೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯ ತನಕ ಮತವನ್ನು ಚಲಾಯಿಸಲು ಅವಕಾಶ ಇರ್ತದೆ. ಮತಗಳ ಎಣಿಕೆಯ ದಿನಾಂಕ 24/10/2024. ಚುನಾವಣೆ ಮುಕ್ತಾಯ ಆಗುವಂಥ ದಿನಾಂಕ ಅಂದರೆ ಚುನಾವಣೆ ಪ್ರಕ್ರಿಯೆ ಅಫಿಷಿಯಲ್ ಆಗಿ ಮುಕ್ತಾಯ ಆಗುವಂಥದ್ದು 28/10/2024. ಈ ಸ್ಕೆಡ್ಯೂಲ್ ಇದೆ. ಸೊ 21ನೇ ತಾರೀಕು ಎಲೆಕ್ಷನ್ ಇದೆ, 24ನೇ ತಾರೀಕು ಕೌಂಟಿಂಗ್ ಇದೆ. ಒಟ್ಟಾರೆಯಾಗಿ 6037 ಮತದಾರರು ಈ ಒಂದು ಎಲೆಕ್ಷನಲ್ಲಿ ವೋಟನ್ನು ಚಲಾಯಿಸಲಿರ್ತಾರೆ, ಚುನಾಯಿತ ಪ್ರತಿನಿಧಿಗಳು. ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3551, ಉಡುಪಿಯಲ್ಲಿ 2486, ಒಟ್ಟು 234 ಮತಗಟ್ಟೆಗಳು ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ 158, ಒಟ್ಟು 392 ಮತಗಟ್ಟೆಗಳಲ್ಲಿ 6037 ಜನ ಮತವನ್ನು ಚಲಾಯಿಸಲಿದ್ದಾರೆ. ಈ ಹಿಂದೆ ಇದರದ್ದು ಗ್ರಾಮ ಪಂಚಾಯತು, ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಮತ್ತು ವಿಧಾನಸಭಾ ಸದಸ್ಯರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಅದರ ಜಿಲ್ಲೆವಾರು ಮತ್ತು ಇದರವಾರು ಸಂಖ್ಯೆಯನ್ನು ಅದರಲ್ಲಿ ನಿಮಗೆ ನೀಡಿರ್ತೇವೆ. ಸೊ ಇಷ್ಟು ಜನ ಇದರಲ್ಲಿ ವೋಟರ್ಸ್ ಇದ್ದಾರೆ. ಇವರೆಲ್ಲ ಸೇರಿ ಈ ಒಂದು ಎಲೆಕ್ಷನಲ್ಲಿ ಭಾಗಿಯಾಗಲಿದೆ. 19/9/2024 ಸಂಜೆಯಿಂದ ಮಾದರಿ ನೀತಿ ಸಂಹಿತೆ ಜಾರಿಗೆ ಬರ್ತದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ. ಇದಕ್ಕೆ ಈ ಎಲೆಕ್ಷನ್ಗೆ ರಿಟರ್ನಿಂಗ್ ಆಫೀಸರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಾದ ನಾನು ಇದರ ರಿಟರ್ನಿಂಗ್ ಆಫೀಸರ್ ಆಗಿರ್ತೀನಿ. ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರು ದಕ್ಷಿಣ ಕನ್ನಡ ADC ಮತ್ತು ಉಡುಪಿ ADC, ಇವರು AROs ಆಗಿರ್ತಾರೆ. ROS DC ದಕ್ಷಿಣ ಕನ್ನಡ, AROs ADC ದಕ್ಷಿಣ ಕನ್ನಡ, ಉಡುಪಿ. ಒಂದೇ ಒಂದು ವ್ಯತ್ಯಾಸ ಏನಂದರೆ, ನಾವೇನು ಚೆಕ್ ಪೋಸ್ಟ್ಗಳು ಮಾಡ್ತೀವಿ ನಮ್ಮ ಎಲೆಕ್ಷನಲ್ಲಿ, ಆ ಚೆಕ್ ಪೋಸ್ಟ್ಗಳು ಇರುವುದಿಲ್ಲ. ಅದು ಬಿಟ್ಟು ಅಂದರೆ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಇರುವುದಿಲ್ಲ, ಬಟ್ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಇರ್ತದೆ, ಫ್ಲೈಯಿಂಗ್ ಸ್ಕ್ವಾಡ್ಸ್ ಇರ್ತದೆ. ಎಲೆಕ್ಷನ್ ಕ್ಯಾಂಪೇನನ್ನು ವಿಡಿಯೋ ಮಾಡ್ತೇವೆ, ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಇರ್ತದೆ. MCCಯಲ್ಲಿ ಎಲ್ಲ ಕೂಡ ಇರ್ತದೆ. ಮೀಟಿಂಗ್ಸ್ಗಳಲ್ಲಿ ಆಫೀಸರ್ಸು ಭಾಗಿಯಾಗಂಗಿಲ್ಲ. ಅಫಿಷಿಯಲ್ ಮೀಟಿಂಗ್ಸ್, ಇದು ಗಾಡಿ ಬಳಕೆ ಅದು ಏನೇನಿದೆ ಅದೆಲ್ಲ ಕೂಡ ನಾರ್ಮಲ್ MCCಗೆ ಏನು ಅಪ್ಲೈ ಆಗುತ್ತೆ ಆ್ಯಸಸ್ ವೇರಿಯಸ್ ಬೇಸಿಸಲ್ಲಿ ಇದರಲ್ಲೂ ಕೂಡ ಅಪ್ಲೈ ಆಗ್ತದೆ. ಯಾವುದೇ ಹೊಸ ಪಾಲಿಸಿ ಡೆಸಿಷನ್ಸು ಪ್ರಾಜೆಕ್ಟ್ಸನ್ನು ಘೋಷಣೆ ಮಾಡೋಂಗಿಲ್ಲ, ಅದನ್ನು
ಇನಾಗ್ರೇಷನ್ನು, ಫೌಂಡೇಶನ್ ಸ್ಟೋನು ಇದೆಲ್ಲ ಯಾವುದು ಕೂಡ ಅವರು ಇದು ಮಾಡೋಂಗಿಲ್ಲ. ಆಮೇಲೆ ನೋ ಫ್ರೆಶ್ ಸ್ಯಾಂಕ್ಷನ್ ಆಫ್ ವರ್ಕು ಆರ್ ಕೆಲಸ ಈಗಾಗಲೇ ಪ್ರಾರಂಭ ಆಗದೇ ಇರುವಂಥ ಕೆಲಸಗಳನ್ನು ಮುಂದುವರಿಯೋದಾಗಲಿ, ಟೆಂಡರನ್ನು ಫೈನಲೈಸ್ ಮಾಡೋದು, ಇದೆಲ್ಲ ಕೂಡ ಆಸೆಸ್ ಬೇಸಿಸಲ್ಲಿ ಅಪ್ಲಿಕಬಲ್ ಆಗ್ತದೆ. ಆಯಾ ಗ್ರಾಮ ಪಂಚಾಯತ್ತು ಆಫೀಸಸ್ಸು ಇಲ್ಲ ಮುನ್ಸಿಪಾಲ್ಟಿ ಆಫೀಸು ಇಲ್ಲ ಏನು ಅರ್ಬನ್ ಲೋಕಲ್ ಬಾಡೀಸ್ ಆಫೀಸ್ ಇದೆ, ಅಲ್ಲೇ ಮತಗಟ್ಟೆಗಳು ಇರ್ತವೆ. ಸೊ ಆ ಮತಗಟ್ಟೆ ಪ್ರಿಪ್ರೇಷನ್ ಅದೆಲ್ಲ ಮಾಡ್ತೀವಿ. ಸೊ 48 hours ಮುಂಚೆ ಯಾರು ನಾನ್ ಪೊಲಿಟಿಕಲ್ ಫಂಕ್ಷನರೀಸ್ ಯಾರಿದ್ದಾರೆ ಅವರೆಲ್ಲ ಕೂಡ ನಾನ್ ವೋಟರ್ಸು ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಹೊರಗೆ ಹೋಗಬೇಕು ಅನ್ನೋಂಥದ್ದು ಅದು ಕೂಡ ಇದರಲ್ಲಿ ಅನ್ವಯ ಆಗ್ತದೆ. ಎಲೆಕ್ಟರ್ಸನ್ನು ಯಾವುದೇ ಹೋಟೆಲ್ಸು, ರೆಸ್ಟೋರೆಂಟ್ಸು ಇಲ್ಲ ಇದರಲ್ಲಿ ಹೋಗ್ಬಿಟ್ಟು ಅವ್ರನ್ನ ರಿಸಾರ್ಟ್ಸಲ್ಲಿ ಸ್ಟೇ ಮಾಡಿಸುವಂಥದ್ದು ಇಲ್ಲ ಊಟ ಮಾಡಿಸುವಂಥದ್ದು, ಇಟ್ಸ್ ಅ ಕ್ಲಿಯರ್ ಬ್ರೈಬಿಂಗ್ ಆಫ್ ವೋಟರ್ಸ್ ಕ್ಯಾಟಗರಿಯಲ್ಲಿ 171B ಕೆಳಗಡೆ ವೈಲೇಷನ್ ಮತ್ತು ಪ್ಯಾರಾ 4 ಆಫ್ ಪ್ಯಾರಾ 1 ಜನರಲ್ ಕಾಂಡಕ್ಟ್ ಆಫ್ MCC ಇದು ಎರಡಲ್ಲೂ ವೈಲೇಷನ್ ಅನ್ನುವಂಥದ್ದನ್ನು ಸ್ಪೆಸಿಫಿಕ್ ಆಗಿ ತಿಳಿಸಿರುವಂಥದ್ದು, ಅದು ತಮ್ಮ ಗಮನಕ್ಕೆ ತರ್ತೇನೆ. ಅದರ್ವೈಸ್ ಎಲ್ಲ MCCದು ರಿಲೇಟೆಡ್ ಏನಿದೆ ಅದು ಕೂಡ ಅನ್ವಯ ಆಗ್ತದೆ. ಇದರಲ್ಲಿ ಈ 26th ಇದು ಮಾಡಿ ನಾಮಿನೇಷನ್ ಪ್ರಾರಂಭ ಆಗಿ 21ನೇ ತಾರೀಕು ಇದರದ್ದು ಎಲೆಕ್ಷನ್ ಮಾಡಿ 24ನೇ ತಾರೀಕು ಕೌಂಟಿಂಗ್ ಆಗಿ ಎಲೆಕ್ಷನ್ ಡಿಕ್ಲೇರ್. ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಕೆ ಆನಂದ್, ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಸತೀಶ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಸಂತೋಷ್ ಕುಮಾರ್ ಜಿ, ಪಾಲಿಕೆ ಆಯುಕ್ತ ಆನಂದ್ ಸಿಎಲ್, ಪಾಲಿಕೆ ಉಪಾಯುಕ್ತ ಗಿರೀಶ್ ನಂದನ್ ಭಾಗವಹಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.